ಗುರು ಈಗಿನ ಕಾಲದಲ್ಲಿ ಯಾರು ಬಂದ್ಬಿಟ್ಟು ನಿಮ್ಮ ಫೇವ್ರೆಟ್ ಕಂಟ್ರಿ ಯಾವುದು ಅಂದರೆ ಈಗಿನ ಕಾಲದಲ್ಲಿ ಸ್ವಿಟ್ಜರ್ಲ್ಯಾಂಡು, ಬ್ರೆಜಿಲ್ ಅಲ್ಲಿ ಇಲ್ಲಿ ಅಂತ ಹೇಳ್ಬೋದು. ಆದರೆ ಇವಾಗಿನ ಸಿಚುವೇಶನಲ್ಲಿ ನನಗೇನೋ ಕೇಳಿದ್ರೆ ನಾನು ಹೇಳೋದು ಜಪಾನ್ ಅಂತ. ಜಪಾನಲ್ಲಿ ಕಮಿಷಿರಾಟಾಕಿ ಅಂತ ಒಂದಿಷ್ಟು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನಲ್ಲಿ ಜನಗಳು ಯಾರು ಓಡಾಡಲ್ಲ ಅಂತೇಳಿ ಮುಚ್ಚೋ ಪರಿಸ್ಥಿತಿಯಲ್ಲಿತ್ತು. ಆದರೆ ಒಬ್ಬಳು ಹುಡುಗಿ ಸ್ಕೂಲಲ್ಲಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಒಬ್ಳಿಗೋಸ್ಕರ 2016 ತನಕ ಫುಲ್ಲು ರೈಲ್ವೆ ಸ್ಟೇಷನ್ ಒಬ್ಬರಿಗೋಸ್ಕರ ಅವಳ ಟೈಮ್ ಏನು ಸ್ಕೂಲ್ ಟೈಮ್ ತನಕನೇ ಹೋಗೋದು ಬರೋದು ಮಾಡ್ತಿತ್ತು. 2016ರಲ್ಲಿ ಅವಳದು ಗ್ರ್ಯಾಜುಯೇಷನ್ ಆದಮೇಲೆ ರೈಲ್ವೆ ಸ್ಟೇಷನ್ ಯಾರಿಗೂ ಏನು ನ್ಯೂಸ್ ಗೀಸ್ ಇಲ್ದಂಗೆ ರೈಲ್ವೆ ಸ್ಟೇಷನ್ ಕ್ಲೋಸ್ ಮಾಡಿದ್ರು. ಇದರಲ್ಲಿ ಅರ್ಥ ಆಗುತ್ತೆ ಜಪಾನಲ್ಲಿ ಎಮೋಷನಲ್ಲಿಗೆ ಮನುಷ್ಯರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಒಬ್ಳು ಹುಡುಗಿಗೋಸ್ಕರ ಇಡೀ ರೈಲ್ವೆ ಸ್ಟೇಷನ್ನೇ ಬಂದ್ ಮಾಡ್ಲಿಲ್ಲಂಗೆ ನಡೆಸಿದ್ರು. ನಮ್ಮ ಇಂಡಿಯಾದಲ್ಲಿ ಒಬ್ರಿಗಲ್ಲ 1000 ಜನ ಇದ್ರು ರೈಲ್ವೆ ಸ್ಟೇಷನ್ನೇ ಬಿಡ್ತಿಲ್ಲ ಗುರು. ಇದೆಲ್ಲ ಅರ್ಥ ಮಾಡ್ಕೋ ಗುರು, ಜಪಾನಿಗೂ ನಮಗೂ ಎಷ್ಟು ಮಾನವೀಯತೆ ಡಿಫ್ರೆನ್ಸ್ ಬರುತ್ತೆ ಅಂತ. ಇದೇ ಥರ ಮೋರ್ ವಿಡಿಯೋಸಿಗೆ ಪೇಜನ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿರಿ. ನೋಡ್ತಿದ್ದೀರಾ ಯಾರು ತುಂಬ ಜನ ಫಾಲೋನೇ ಮಾಡ್ತಿಲ್ಲ, ದಯವಿಟ್ಟು ಫಾಲೋ ಮಾಡಿರಿ.